ಮೊಸರು ಸೇವನೆಯಿಂದ ಕಫ ಹೆಚ್ಚಾಗುತ್ತದೆಯೇ? ಇದು ಹಲವರಲ್ಲಿ ಕಂಡುಬರುವ ಸಂಶಯ. ಇದಕ್ಕೆ ಒಂದೇ ಉತ್ತರ ಇರುವುದಿಲ್ಲ. ಏಕೆಂದರೆ ಆಯುರ್ವೇದ ಮತ್ತು ಆಧುನಿಕ ವೈದ್ಯಕೀಯವು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿದೆ. ಈಗ ಎರಡನ್ನೂ ಸರಳವಾಗಿ ಮತ್ತು ಸ್ಪಷ್ಟವಾಗಿ ನೋಡೋಣ. ಆಯುರ್ವೇದದ ನೋಟದಲ್ಲಿ ಆಯುರ್ವೇದದಲ್ಲಿ ಮೊಸರನ್ನು ಕಫವರ್ಧಕ ಆಹಾರವೆಂದು ವರ್ಣಿಸಲಾಗಿದೆ. ಅಂದರೆ ಇದು ದೇಹದಲ್ಲಿ ಕಫದ ಪ್ರಮಾಣವನ್ನು ಹೆಚ್ಚಿಸುವ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅದರ ಕಾರಣಗಳು ಹೀಗಿವೆ. ಗುರು ಸ್ವಭಾವ, ಜೀರ್ಣಿಸಲು ಭಾರವಾಗಿರುತ್ತದೆ. ಸ್ನಿಗ್ಧ ಗುಣ, ಸ್ವಲ್ಪ ಜಿಡ್ಡಾದ ಸ್ವಭಾವ. ಶೀತ ಸ್ವಭಾವ, ತಂಪಿನ ಗುಣ ಹೊಂದಿದೆ. ಅಮ್ಲರುಚಿ, ಹುಳಿರುಚಿ, ಕಫ ಮತ್ತು ಪಿತ್ತವನ್ನು ಪ್ರೇರೇಪಿಸಬಹುದು. ಈ ಗುಣಲಕ್ಷಣಗಳ ಕಾರಣದಿಂದಾಗಿ ಈಗಾಗಲೇ ಶೀತ, ಕೆಮ್ಮು, ಅಸ್ತಮಾ ಅಥವಾ ಅಲರ್ಜಿ ಸಮಸ್ಯೆ ಇರುವವರು ಮೊಸರನ್ನು ಸೇವಿಸಿದರೆ ಕಫ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಆಯುರ್ವೇದ ಹೇಳುತ್ತದೆ. ವಿಶೇಷವಾಗಿ ರಾತ್ರಿ ಸಮಯದಲ್ಲಿ ಅಥವಾ ಚಳಿಗಾಲದಲ್ಲಿ ಮೊಸರು ತಿನ್ನುವುದನ್ನು ತಪ್ಪಿಸುವಂತೆ ಸಲಹೆ ನೀಡಲಾಗುತ್ತದೆ. ಒಂದು ವೇಳೆ ಸೇವಿಸಬೇಕಾದರೆ ಶುಂಠಿ ಪುಡಿ, ಕರಿಮೆಣಸು, ಜೀರಿಗೆ ಮುಂತಾದ ಉಷ್ಣಗುಣದ ಪದಾರ್ಥಗಳನ್ನು ಸೇರಿಸಿ ಸೇವಿಸುವುದು ಉತ್ತಮ ಎಂದು ಸೂಚಿಸಲಾಗಿದೆ. ಆಧುನಿಕ ವಿಜ್ಞಾನದ ದೃಷ್ಟಿಯಲ್ಲಿ ಇತ್ತೀಚಿನ ವೈದ್ಯಕೀಯ ಅಧ್ಯಯನಗಳ ಪ್ರಕಾರ ಮೊಸರು ನೇರವಾಗಿ ಕಫ ಉತ್ಪಾದನೆ ಹೆಚ್ಚಿಸುತ್ತದೆ ಎಂಬ ದೃಢವಾದ ವೈಜ್ಞಾನಿಕ ಸಾಕ್ಷ್ಯಗಳು ಲಭ್ಯವಿಲ್ಲ. ಆದರೆ ಕೆಲವು ಸಂದರ್ಭಗಳಲ್ಲಿ ಕೆಳಗಿನ ಅಂಶಗಳು ಪರಿಣಾಮ ಬೀರುತ್ತವೆ. ಲ್ಯಾಕ್ಟೋಸ್ ಅಸಹಿಷ್ಣುತೆ, ಕೆಲವರಿಗೆ ಹಾಲಿನ ಉತ್ಪನ್ನಗಳು ಸರಿಯಾಗಿ ಜೀರ್ಣವಾಗದೆ ಹೊಟ್ಟೆ ಉಬ್ಬರ, ಅಸಹಜ ಭಾವನೆ ಉಂಟುಮಾಡಬಹುದು. ಹಾಲಿನ ಪ್ರೋಟೀನ್ಗೆ ಸೂಕ್ಷ್ಮತೆ, ಕೆಲವರು ಗಂಟಲಿನಲ್ಲಿ ಲೋಳೆಯಂತೆ ಅನುಭವಿಸಬಹುದು. ಆಮ್ಲೀಯತೆ, ಹುಳಿಯಾದ ಮೊಸರು ಕೆಲವರಲ್ಲಿ ಆಮ್ಲ ರಿಫ್ಲಕ್ಸ್ ಉಂಟುಮಾಡಿ ಗಂಟಲಿನಲ್ಲಿ ಕಫ ಇದ್ದಂತೆ ಭಾಸವಾಗಬಹುದು. ಇಲ್ಲಿ ಗಮನಿಸಬೇಕಾದ್ದು ಏನೆಂದರೆ ಎಲ್ಲರಲ್ಲೂ ಇದೇ ಪರಿಣಾಮ ಕಾಣಿಸುವುದಿಲ್ಲ. ಕೆಲವರಿಗೆ ಯಾವುದೇ ತೊಂದರೆ ಇಲ್ಲದೆ ಮೊಸರು ಉತ್ತಮ ಜೀರ್ಣಕ್ರಿಯೆ ಹಾಗೂ ಅಂತರಂಗ ಆರೋಗ್ಯಕ್ಕೆ ಸಹಾಯಕವಾಗುತ್ತದೆ. ಅಂತಿಮವಾಗಿ ಏನು ತಿಳಿಯಬೇಕು? ಮೊಸರು ಎಲ್ಲರಿಗೂ ಕಫ ಹೆಚ್ಚಿಸುತ್ತದೆ ಎಂಬುದು ಸರಿಯಾದ ಮಾತಲ್ಲ. ಆದರೆ 1. ಈಗಾಗಲೇ ಶೀತ ಅಥವಾ ಕೆಮ್ಮು ಇದ್ದರೆ ತಾತ್ಕಾಲಿಕವಾಗಿ ಕಡಿಮೆ ಮಾಡುವುದು ಒಳಿತು. 2. ರಾತ್ರಿ ಸಮಯದಲ್ಲಿ ಸೇವಿಸುವುದನ್ನು ತಪ್ಪಿಸುವುದು ಉತ್ತಮ. 3. ಹಗಲು, ವಿಶೇಷವಾಗಿ ಬೇಸಿಗೆಯಲ್ಲಿ ಮಿತ ಪ್ರಮಾಣದಲ್ಲಿ ಸೇವಿಸಬಹುದು. ಪ್ರತಿಯೊಬ್ಬರ ದೇಹದ ಸ್ವಭಾವ ವಿಭಿನ್ನ. ಆದ್ದರಿಂದ ನಿಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಗಮನಿಸುವುದು ಮುಖ್ಯ. ಹಾಗಾದರೆ ಸ್ನೇಹಿತರೆ, ಮೊಸರು ಕಫ ಹೆಚ್ಚಿಸುತ್ತದೆಯೇ ಎಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಕ್ಕಿರಬಹುದು ಎಂದು ಭಾವಿಸುತ್ತೇನೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರ ಜೊತೆ ತಪ್ಪದೇ ಶೇರ್ ಮಾಡಿ. ಅವರಿಗೆ ಕೂಡ ಈ ಮಾಹಿತಿ ಉಪಯೋಗವಾಗಬಹುದು.